ನೋಡಿ ಸ್ವಿಮ್ಮಿಂಗ್ ಮಿಷಿನಲ್ಲಿ ದಾರ ಹೇಗೆ ಹಾಕೋದು ಸೂಜಿಗೆ ಥ್ರೆಡ್ಡಿಂಗಲ್ಲಿ ಅಂತ ಹೇಳ್ಕೊಡ್ತೀನಿ. ಫಸ್ಟು ಇದಕ್ಕೆ ದಾರ ಹಾಕ್ಕೋಬೇಕು. ದಾರ ಹಾಕ್ಕೊಂಡ್ಮೇಲೆ ಇದ್ರಾಸಿ ತಗೋಬೇಕು. ಇದು ಜಾಗ ಕಾಣ್ತಾ ಇದೆಯಲ್ಲ ಅದರಿಂದ ತಗೋಬೇಕು. ಇಲ್ಲಿ ದಾರ ಹಾಕಿ ಇದ್ರಲ್ಲಿ ತಗೋಬೇಕು. ಇಲ್ಲಾದ್ಮೇಲೆ ಟೆನ್ಷನ್ ಥ್ರೆಡ್ಡಿಗೆ ಹಾಕ್ಕೋಬೇಕು. ಟೆನ್ಷನ್ ಥ್ರೆಡ್ ಆದಮೇಲೆ ಈ ಥರ ಉದ್ದುದ್ದು ಕಡ್ಡಿ ರಾಂಗ್ ಇದೆಯಲ್ಲ ಅದಕ್ಕೆ ಹಾಕ್ಕೊಂಡು ಕೆಳಗಡೆ ಒಂದು ಹೋಲ್ ಕೊಟ್ಟಿರ್ತಾರೆ ತಂತಿ ಥರ, ಅಲ್ಲಿಗೆ ಹಾಕ್ಕೊಂಡು ನೆಕ್ಸ್ಟ್ ಸೂಜಿಗೆ ಹಾಕ್ಕೋಬೇಕು. ಮತ್ತೆ ಹೇಳ್ತಾ ಇದ್ದೀನಿ ನೋಡಿ, ಅಲ್ಲಿಗೆ ಹಾಕ್ಕೊಂಡು ಮತ್ತೆ ಆ ಕಡೆ ಸಂದಿಲಾಸ್ ತೊಗೊಂಡು ಟೆನ್ಷನ್ ಥ್ರೆಡ್ಡಿಗೆ ಹಾಕಿ ಆಮೇಲೆ ಅಲ್ಲಾಸ್ ತೊಗೊಂಡು ಇಲ್ಲಿ ಸೂಜಿಗೆ ಹಾಕಬೇಕು. ಸೂಜಿದು ಒಳಗಡೆ ಇದೆ ತೆಗಿತೀನಿ ನೋಡಿ, ಅದು ಒಳಗಡೆ ಹಾಕ್ಕೊಂಡ್ರೆ ದಾರ ಹಾಕ್ಕೋಬೇಕು ಅಷ್ಟೇ. ಇಷ್ಟೇ ದಾರ ಹಾಕೋದು. ನೋಡಿ ತೋರಿಸ್ತೀನಿ ಈಗ. ನೋಡಿ ದಾರ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಅಲ್ಲಿ ಆ ಜಾಗದಿಂದ ತೊಗೊಂಡು ಟೆನ್ಷನ್ ಥ್ರೆಡ್ಡಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಯಾವಾಗಲೂ ರೌಂಡಾಗಿ ಟೈಟಾಗಿ ಎಳ್ಕೊಬೇಕು. ಲೂಸ್ ಆಗಿಬಿಟ್ರೆ ಹೊಲಿಗೆ ಲೂಸಾಗೇ ಬರುತ್ತೆ. ನೀವು ಎಷ್ಟು ಟೈಟಾಗಿ ಹಾಕ್ಕೊಳ್ತೀರೋ ಅಷ್ಟು ನಿಮಗೆ ಚೆನ್ನಾಗಿ ಹೊಲಿಗೆ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ನೋಡಿ ಆ ಥರ ಹಾಕ್ಕೊಳ್ತಾ ಇದ್ದೀನಿ. ಟೈಟಾಗಿ ಎಳ್ಕೊಂಡೆ ನಾನು. ಆ ಥರ ಟೈಟಾಗಿ ಎಳ್ಕೊಬೇಕು ನೀವು. ಅದಕ್ಕೂ ತುಂಬ ಟೈಟು ಇರಬಾರ್ದು, ಒಂದು ಸ್ವಲ್ಪ ಲೂಸು ಇರಬಾರ್ದು, ಸ್ವಲ್ಪ ಕರೆಕ್ಟಾಗಿರಬೇಕು. ಅಲ್ಲಿಂದ ಈಗ ಹಾಕ್ತಾಯಿದ್ದೀನಲ್ಲ ಇದಕ್ಕೆ ಹಾಕ್ಕೋಬೇಕು. ನೋಡಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಹಾಕ್ಕೊಂಡ್ಮೇಲೆ ನೆಕ್ಸ್ಟು ಅಲ್ಲಿ ಕೆಳಗಡೆ ಒಂದು ಹೋಲ್ ಥರ ಕಾಣ್ತಾ ಇದೆಯಲ್ಲ ಅಲ್ಲಿಗೆ ಹಾಕಬೇಕು. ನೋಡಿ ಈಗ ಹಾಕ್ತಾಯಿದ್ದೀನಿ. ನೋಡಿ ಈಗ ಹಾಕಬೇಕು. ಹೀಗೆ ಹಾಕಿದ್ಮೇಲೆ ನೆಕ್ಸ್ಟು ಸೂಜಿಗೆ ಹಾಕ್ಕೋಬೇಕು. ನೋಡಿ ಸೂಜಿಗೆ ಹಾಕ್ಬೇಕಾದ್ರೂ ಅಷ್ಟೇ ತುಂಬ ಜನ ತಪ್ಪು ಮಾಡ್ತಾರೆ. ಯಾವುದೇ ಕಾರಣಕ್ಕೂ ನಮ್ಮ ಬಲಗಡೆಯಿಂದ ಎಡದ ಕಡೆಗೆ ಹಾಕ್ಕೋಬಾರ್ದು, ನಮ್ಮ ಎಡಗಡೆಯಿಂದ ಬಲಕ್ಕೆ ಹಾಕ್ಕೋಬೇಕು. ಆ ಥರ ಹಾಕಿದ್ರೆ ಏನಾಗುತ್ತೆ ಅಂದರೆ ದಾರ ಟೈಟ್ ಆಗುತ್ತಲ್ಲ, ಕಟ್ ಆಗುತ್ತೆ. ನಿಮಗೆ ಸಂದಲೂ ಅದೇ ಪ್ರಾಬ್ಲಮ್, ಒಂದೊಂದು ಸತಿ ಒಬ್ಬೊಬ್ಬರಿಗೆ ಅದೇ ಪ್ರಾಬ್ಲಮ್ ಆಗುತ್ತೆ. ನೋಡಿ ಈಗ ಹಾಕ್ತಾಯಿದ್ದೀನಲ್ಲ, ಎಡದ ಕಡೆಯಿಂದ ಬಲದ ಕಡೆಗೆ ಬರಬೇಕು, ಬಲದ ಕಡೆಯಿಂದ ಎಡದ ಕಡೆಗೆ ಬರಬಾರ್ದು. ನೋಡಿ ಹೀಗೆ ಹಾಕ್ಕೊಂಡು ಹೀಗೆ ಮುಂದಕ್ಕೆ ಬಿಡಬೇಕು. ಮುಂದಕ್ಕೆ ಬಿಟ್ಟರೆ ಇಷ್ಟೇ ದಾರ ಹಾಕೋದು, ಸಿಂಪಲ್. ಇದೇ ಥರ ವೀಡಿಯೋಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು